ಆಚಾರ್ಯ ಪಾಠಶಾಲಾ ಶಿಕ್ಷಣ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿಂದು ನಡೆದ ಬ್ರೈಲ್ ದಿನ ಕಾರ್ಯಕ್ರಮವನ್ನು ದೂರದರ್ಶನದ ಸಹಾಯಕ ನಿರ್ದೇಶಕರಾದ ಮೇಘನಾ ಕೆಟಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಆಚಾರ್ಯ ಪಾಠಶಾಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾ ವಿಷ್ಣು ಭರತ್ ಆಲಂಪಲ್ಲಿ, ನರ್ಮದಾ ವಿಭಿನ್ನ ಚೇತನರ ಸಾಮರ್ಥ್ಯ ಘಟಕದ ಸಂಯೋಜಕರು ಹಾಗೂ ಸಂಸ್ಥೆಯ ಉಪನ್ಯಾಸಕಿ ಎಸ್ ಹೇಮಾವತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿವಿಧ ಕ್ರೀಡಾ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿಶೇಷ ಚೇತನ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಜೊತೆಗೆ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಉನ್ನತ ವ್ಯಾಸಂಗ ಕೈಗೊಂಡಿರುವ ಹಿರಿಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಅಂಧರ ಅಂದದ ಅಂಗಳ ಪುಸ್ತಕವನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮೇಘನಾ ಕೆಟಿ, ನಮ್ಮಲ್ಲಿ ಯಾವುದೇ ನ್ಯೂನ್ಯತೆ ಇದ್ದರೂ ಅದರ ಬಗ್ಗೆ ಸದಾ ಕೊರಗಿ ಕುಗ್ಗದೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಹೊಸ ಜೀವನವನ್ನು ನಾವೇ ರೂಪಿಸಿಕೊಳ್ಳಬೇಕು. ಯಾವುದೇ ಕೊರತೆ ನಮ್ಮನ್ನು ಕುಗ್ಗಿಸುವುದು ಸಹಜ, ಆದರೆ ಅದನ್ನು ಮೀರಿ ನಾವು ಬೆಳೆಯಬೇಕು ಎಂದರು. ಅದು ಇಸ್ ಅ ಪ್ರಾಬ್ಲಮ್. ಎಲ್ಲರಿಗೂ ಬೇಜಾರಾಗತ್ತೆ. ಬಟ್ ಒಂದು ಅಲೆಯನ್ನು ನೋಡ್ತೀರಾ ಅಲ್ವಾ? ಅಲೆ ಬಗ್ಗೆ ಕೇಳಿದ್ದೀರಾ, ನೋಡಿರ್ತೀರಾ ಅಥವಾ ಕೇಳಿರ್ತೀರಾ? ಶಬ್ದದಲ್ಲಿ ನಿಮಗೆ ಗೋಚರ ಆಗತ್ತೆ, ಅಲೆ ಮೇಲ್ ಹೋಗಿ ಮತ್ತೆ ಕೆಳಗ್ ಬೀಳತ್ತೆ. ಕೆಳಗ್ ಬಿದ್ದ ತಕ್ಷಣ ಅಲ್ಲೇ ಇದ್ಬಿಡತ್ತಾ? ನೋ. ವಾಟ್ ಮೇಕ್ಸ್ ಅ ವೇವ್ ಇಸ್ ಮತ್ತೆ ಅದು ಎದ್ದು ನಿಲ್ಲತ್ತೆ. ಸೊ ನಿಮಗೆ ಬೇಜಾರಾದಾಗ ಅಥವಾ ಏನೋ ಒಂದು ಡಿಜೆಕ್ಷನ್ ಫೀಲ್ ಆದಾಗ ಈ ಅಲೆಯನ್ನ ನೆನಪಿಸ್ಕೊಡಿ, ನಿಮ್ಮ ಮನಸ್ಸಿನಲ್ಲೇ ಆ ಒಂದು ಚಿತ್ರವನ್ನ ಕಲ್ಪಿಸ್ಕೊಳ್ಳಿ. ಮತ್ತೆ 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 ಅಲೆ ರೀತಿ ನೀವೇನ್ ಮಾಡ್ಬೇಕು? ಎದ್ದೇಳ್ಬೇಕು. ಡಾ ವಿಷ್ಣು ಭರತ್ ಆಲಂಪಲ್ಲಿ, ವಿಶೇಷ ಚೇತನ ಮಕ್ಕಳಿಗೆ ಎಲ್ಲಾ ರೀತಿಯ ಬೆಂಬಲ ಪ್ರೋತ್ಸಾಹ ಒದಗಿಸಲಾಗುತ್ತಿದೆ. ದೇವರ ದೃಷ್ಟಿಯಲ್ಲಿ ಕೊರತೆ ಮಾಡಬಹುದು, ಆದರೆ ಹತ್ತಾರು ಪ್ರತಿಭೆ ಕಲೆ ಜೊತೆಗೆ ನೀಡಿರುತ್ತಾನೆ. ಅಳುಕದೆ ಮುಂದೆ ಸಾಗಬೇಕು ಎಂದರು. Because of Braille Day and because of all of you, we all have devoted, dedicated, and we wanted to come and witness this beautiful program. ದೂರದರ್ಶನದೊಂದಿಗೆ ಮೇಘನಾ ಕೆಟಿ, ಲೂಯಿ ಬ್ರೈಲ್ ಕೇವಲ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಬ್ರೈಲ್ ಲಿಪಿಯ ಅದ್ಭುತ ಆಲೋಚನೆ ಆವಿಷ್ಕಾರದ ಮೂಲಕ ಸಮುದಾಯಕ್ಕೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು. ಈ ಒಂದು ವ್ಯಕ್ತಿ ಬಹುಶಃ ಶಕ್ತಿ ಅಂದರೆ ತಪ್ಪಾಗೋದಿಲ್ಲ. ಒಂದು ಆವಿಷ್ಕಾರದ ಮೂಲಕ, ಆಲೋಚನೆಯ ಮೂಲಕ ಇಡೀ ಒಂದು ಸಮುದಾಯಕ್ಕೆ ಬೆಳಕಾಗಿದ್ದಾರೆ. ಅವರಿಗೆ ನಮನವನ್ನು ಹೇಳ್ತಾ ಇದ್ದೇವೆ. ಆಚಾರ್ಯ ಪಾಠಶಾಲೆಯಲ್ಲಿ ಎಲ್ಲರ ಜೊತೆ ಈ ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಎಸ್ ಹೇಮಾವತಿ, ಶಿಕ್ಷಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಅಂಧರ ಶ್ರೇಯೋಭಿವೃದ್ಧಿಗೆ ಶಾಲೆ ಶ್ರಮಿಸುತ್ತಿದೆ ಎಂದು ಹೇಳಿದರು. ಈ ಕೆಲಸದ ಜೊತೆನಲ್ಲಿರೋ ಎಲ್ಲರನ್ನ ಗುರುತಿಸುವಂತ ಒಂದು ಉತ್ತಮ ಕೆಲಸ ನರ್ಮದಾ ದಿನ ಆಗಿರುತ್ತೆ. ಮತ್ತೆ ಲೂಯಿ ಬ್ರೈಲ್ ಅವರನ್ನ ಇವತ್ತು ಅವರ ಪುಣ್ಯ ಸ್ಮರಣೆ ಜೊತೆಗೆ ಅವರು 4ನೇ ತಾರೀಕು ಸಂಡೇ ಬಂದಿದ್ರಿಂದ ಅವತ್ತು ಆಚರಣೆ ಮಾಡೋಕ್ಕಾಗಲಿಲ್ಲ. ಜನವರಿ 6 ಅವರ ಪುಣ್ಯ ಸ್ಮರಣೆ. ಈ ದಿನ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ಆಗಿದೆ.